ಹೊಸ ವರ್ಷವನ್ನು ಬರಮಾಡಿಕೊಳ್ಳುವಂತ ಸಿದ್ಧತೆಯಲ್ಲಿರುವಂತ ರಾಜಧಾನಿ ಬೆಂಗಳೂರಿನ ಜನರಿಗೆ ಜಿಬಿಎ ಶಾಕ್ ಕೊಟ್ಟಿದೆ. ವಾಹನ ಸವಾರರ ಜೇಬಿಗೆ ಕತ್ತರಿ ಹಾಕೋದಕ್ಕೆ ಸರ್ಕಾರ ಹೊಸ ಪ್ಲಾನ್ ಮಾಡಿದೆ. ಇನ್ನು ಮುಂದೆ ರಸ್ತೆಯಲ್ಲಿ ವಾಹನ ಪಾರ್ಕ್ ಮಾಡಿದರೆ ಶುಲ್ಕ ಕಟ್ಟಬೇಕು. ರಾಜಧಾನಿ ಬೆಂಗಳೂರಲ್ಲಿ ಜನವರಿಯಿಂದ ರಸ್ತೆಯಲ್ಲಿ ವಾಹನ ಪಾರ್ಕಿಂಗ್ ಮಾಡಿದರೆ ಪಾರ್ಕಿಂಗ್ ಶುಲ್ಕವನ್ನು ವಿಧಿಸಲಾಗುತ್ತೆ. ಬೆಂಗಳೂರಲ್ಲಿ ಪೇ ಅಂಡ್ ಪಾರ್ಕ್ ನೀತಿ ಜಾರಿಗೆ ಜಿಬಿಎ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಜಿಬಿಎ ವ್ಯಾಪ್ತಿಯ ಎಲ್ಲ 5 ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಪೇ ಅಂಡ್ ಪಾರ್ಕ್ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗುತ್ತೆ ಅಂತ ಜಿಬಿಎ ಹೇಳಿದೆ. ಪ್ರಾಯೋಗಿಕವಾಗಿ ಮೇಯೋ ಹಾಲ್ ಬಳಿ ಪೇ ಪಾರ್ಕ್ ಆರಂಭ ಆಗುತ್ತೆ. ಪೇ ಅಂಡ್ ಪಾರ್ಕ್ಗಾಗಿ 66 ಸ್ಥಳಗಳನ್ನು ಗುರುತಿಸಲಾಗಿದೆ. ಹೊಸ ವರ್ಷದಿಂದ ಬೆಂಗಳೂರಿನಾದ್ಯಂತ ಈ ನೀತಿ ಜಾರಿಗೆ ಬರುವಂತ ಸಾಧ್ಯತೆ ಇದೆ. ಅಂದ್ರೆ ರಸ್ತೆಯ ಬದಿಯಲ್ಲಿ ಏನು ಪಾರ್ಕಿಂಗ್ ಮಾಡಿ ಜನ ಹೋಗ್ತಾ ಇದ್ರು, ಇನ್ನು ಮುಂದೆ ಅದಕ್ಕೆ ಅವಕಾಶ ಇರೋದಿಲ್ಲ. ಮಾಡಬೇಕು ಅಂತಂದ್ರೆ ದುಡ್ಡು ಕೊಡಬೇಕು. ಪೇ ಅಂಡ್ ಪಾರ್ಕ್ ನೀತಿ ಜಾರಿ ಮಾಡೋದಕ್ಕೆ ಜಿಬಿಎ ಯೋಚನೆಯನ್ನು ಮಾಡಿದೆ. ಅದಕ್ಕಾಗಿ 66 ಸ್ಥಳಗಳನ್ನು ಗುರುತಿಸಲಾಗಿದೆ. ಮೊದಲ ಹಂತದಲ್ಲಿ ಪ್ರಾಯೋಗಿಕವಾಗಿ ಮೇಯೋ ಹಾಲ್ ಸಮೀಪ ಇದನ್ನು ಜಾರಿಗೊಳಿಸಲಾಗುತ್ತೆ. ನಂತರ ನಗರದಾದ್ಯಂತ ಇದನ್ನು ಜಾರಿಗೊಳಿಸಲಾಗುತ್ತೆ. ಜನವರಿಯಿಂದ ಇದು ಇಂಪ್ಲಿಮೆಂಟ್ ಆಗೋದು ಖಚಿತವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.